ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ಫ್ಯಾಕ್ಟರಿ. ಫ್ರೆಂಡ್ಸ್, ಇವತ್ತು ಮತ್ತೆ ಹೊಸ ಇನೋವೇಷನ್ ಒಂದಿಗೆ ಒಂದು ಹೊಸ ಮಷೀನ್ ತಗೊಂಡು ಬಂದಿದ್ದಾರೆ. ಹೌದು ಫ್ರೆಂಡ್ಸ್, ಕಂಪನಿಯವರೇ ನಮಗೆ ಈ ಮಷೀನ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ಹೇಳಿದ್ದಾರೆ. ಇದ್ರ ಕಾಸ್ಟ್ ಎಷ್ಟು, ಹಾಗೇನೆ ಹೇಗೆ ಕೆಲಸ ಮಾಡುತ್ತೆ, ಯಾವ ತರ ಇದೆ, ಎಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೇನೆ ಯಾರು ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ನ ಮಾಡಬೇಕು ಅಂತಿರ್ತಾರೋ ಅವರಿಗೆ ಈ ವಿಡಿಯೋ ತುಂಬಾನೇ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಈ ಬಿಸ್ನೆಸ್ ನ ಹೇಗೆ ಶುರು ಮಾಡಬಹುದು, ಎಲ್ಲಿ ಶುರು ಮಾಡಬಹುದು, ಬಂಡವಾಳ ಎಷ್ಟು, ಲಾಭ ಎಷ್ಟು, ಇದನ್ನ ಮಾಡೋದು ಹೇಗೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಾನೀಗ ಎಕ್ಸ್ಪ್ಲೇನ್ ಮಾಡುವಂತಹ ಈ 10 ಪಾಯಿಂಟ್ಸ್ ಗಳನ್ನ ನೀವು ಕೇಳಿಸ್ಕೊಂಡ್ರೆ ವಿಡಿಯೋ ಎಂಡ್ ಅಲ್ಲಿ ನಿಮ್ಗೆ ಯಾವುದೇ ಡೌಟ್ ಇರಲ್ಲ ಅಂತ ಅನ್ಕೋತೀನಿ. ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ, ಇದಕ್ಕೆ ಜಾಗ ಎಷ್ಟು ಬೇಕು, ಅಂದ್ರೆ ಸ್ಪೇಸ್ ಎಷ್ಟು ಬೇಕಾಗುತ್ತೆ ಅಂತ. ಇದಕ್ಕೆ ಮಿನಿಮಮ್ ಆಗಿ ಒಂದು 10x10 ಇದ್ರೆ ಸಾಕು. ಇದಕ್ಕೆ ಅಂತ ನೀವು ಜಾಗನೂ ತಗೊಳ್ಬಹುದು, ಅಥವಾ ನಿಮ್ ಮನೇಲೇನೆ ಖಾಲಿ ಜಾಗ ಇತ್ತು ಅಂತಂದ್ರೆ ಅಲ್ಲೂ ಕೂಡ ಮಾಡಬಹುದು. ಹಾಗೇನೆ ಮನೇಲಿ ಮಹಿಳೆಯರು ಕೂಡ ಈ ಬಿಸ್ನೆಸ್ ನ ಮಾಡಬಹುದು. ಇನ್ನು ಎರಡನೇ ಪಾಯಿಂಟ್ ಬಂದು ಎಲೆಕ್ಟ್ರಿಸಿಟಿ, ಅಂದ್ರೆ ಇದಕ್ಕೆ ಎಷ್ಟು ಪವರ್ ಬೇಕಾಗುತ್ತೆ ಅಂತ. ಈ ಮಷಿನ್ಗೆ ಸಿಂಗಲ್ ಫೇಸ್ ಮೋಟರ್ ಅಂತ ಇರುತ್ತೆ. ಸೊ ಹಾಗಾಗಿ ನೀವು ಮನೆಯಿಂದಾನೇ ಸಿಂಗಲ್ ಫೇಸ್ ಕರೆಂಟ್ ಇಂದಾನೇ ಈ ಬಿಸ್ನೆಸ್ ನ ರನ್ ಮಾಡಬಹುದು. ಇನ್ನು ಮೂರನೇ ಪಾಯಿಂಟ್ ಬಂದು ಹೌ ಟು ಬೈ ದಿಸ್ ಮಷಿನ್, ಅಂದ್ರೆ ಈ ಮಷಿನ್ ಹೇಗೆ ಕೊಂಡ್ಕೊಳ್ಬಹುದು ಅಂತ. ನೀವು ಇದನ್ನ ಕೊಂಡ್ಕೊಳ್ಬೇಕು ಅಂತಂದ್ರೆ ಒಂದ್ಸರಿ ನೀವು ಹೈದರಾಬಾದ್ಗೆ ಬನ್ನಿ, ನಮ್ಮ ಫ್ಯಾಕ್ಟರಿನ ನೋಡಿ, ಹಾಗೆ ನಮ್ಮ ಆಫೀಸ್ನ ನೋಡಿ, ಹಾಗೆ ನಾವು ಕೊಡುವಂತ ಡೆಮೋನ ಅರ್ಥ ಮಾಡ್ಕೊಳ್ಳಿ, ನಂತರ ನೀವು ಪರ್ಚೇಸ್ ಮಾಡಬಹುದು. ಒಂದ್ ವೇಳೆ ನೀವು ಮಷಿನ್ ಬುಕ್ ಮಾಡಬೇಕು ಅಂತಂದ್ರೆ 30% ಅಮೌಂಟ್ ನ ಕಟ್ಟಿ ಬುಕ್ ಮಾಡಬಹುದು. ನೀವು ಬುಕ್ ಮಾಡಿದ 2 ದಿನಗಳಲ್ಲಿ ನಿಮ್ಮ ಮಷಿನ್ ನಾವು ರೆಡಿ ಮಾಡ್ತೀವಿ. ಇದನ್ನ ನೀವು ನಿಮಗೆ ಗೊತ್ತಿರೋ ವೆಹಿಕಲ್ ಇತ್ತು ಅಂತಂದ್ರೆ ಇಲ್ಲಿಗೆ ಬಂದು ನೀವು ಅದನ್ನ ತಗೊಂಡು ಹೋಗ್ಬೋದು. ಒಂದ್ ವೇಳೆ ನಿಮ್ಗೆ ಯಾವ್ದೇ ವೆಹಿಕಲ್ಸ್ ಗೊತ್ತಿಲ್ಲ ಅಂತಂದ್ರೆ ನೀವೇನ್ ಬ್ಯಾಲೆನ್ಸ್ ಅಮೌಂಟ್ ಇರುತ್ತಲ್ವಾ, ಆ ಅಮೌಂಟ್ ನ ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ ನಮಗೆ ಪೇ ಮಾಡಿದ್ರೆ, ಹಾಗೆ ನಾವಿಲ್ಲಿ ಯಾವ್ದಾದ್ರು ವೆಹಿಕಲ್ ಬಗ್ಗೆ ವಿಚಾರಿಸಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನಾಗುತ್ತೆ ಅಂತ ತಿಳ್ಕೊಂಡು ಆ ಟೋಟಲ್ ಬಿಲ್ ಏನಾಗುತ್ತೆ ನಿಮಗೆ ತಿಳಿಸ್ತೀವಿ. ನೀವು ಪೇ ಮಾಡಿದ ನಂತರ ನಾವು ಆ ವೆಹಿಕಲ್ ಅಲ್ಲಿ ಈ ಮಷೀನ್ ನಿಮ್ಮ ಜಾಗಕ್ಕೆ ಕಳಿಸ್ಕೊಡ್ತೀವಿ. ಹಾಗೆ ನಾವು ಟೆಕ್ನಿಷಿಯನ್ ಕಳಿಸ್ತೀವಿ, ಅವ್ರು ಇನ್ಸ್ಟಾಲ್ ಮಾಡಿ ಹಾಗೆ ಅದ್ರ ಬಗ್ಗೆ 1 ಅವರ್ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಆ ಒಂದು ಫೆಸಿಲಿಟಿ ಕೂಡ ಇದೆ. ಇನ್ನು 4ನೇ ಪಾಯಿಂಟ್ ಬಂದು ಟೆಕ್ನಿಕಲ್ ಸಪೋರ್ಟ್, ಅಂದ್ರೆ ನಿಮಗೆ ಮಷಿನ್ ಬಗ್ಗೆ ಯಾವಾಗ ಏನೇ ಮಾಹಿತಿ ಬೇಕಿತ್ತಂದ್ರೂ ಕೂಡ ನಮ್ಮ ಟೆಕ್ನಿಕಲ್ ಸ್ಟಾಫ್ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಯಾವಾಗ್ಲೂ ರೆಡಿ ಆಗಿರ್ತಾರೆ. ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕೂಡ ವಿಡಿಯೋ ಕಾಲ್ ಮೂಲಕ ಅದನ್ನ ಸರಿಪಡಿಸ್ಕೊಳ್ಬಹುದು, ಅಥವಾ ಸಾಧ್ಯ ಆಯ್ತು ಅಂತಂದ್ರೆ ನಮ್ಮ ಟೆಕ್ನಿಷಿಯನ್ನೇ ನಿಮ್ ಜಾಗಕ್ಕೆ ಬಂದು ಅದನ್ನ ಸರಿಪಡಿಸ್ತಾರೆ. ಹೀಗೆ ಅವ್ರು ಬಂದಾಗ ಅವರ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಫುಡ್ ಚಾರ್ಜಸ್ ನ ನೀವು ವಹಿಸ್ಕೋಬೇಕಾಗುತ್ತೆ. ಇನ್ನು 6ನೇ ಪಾಯಿಂಟ್ ಬಂದು ವಾರಂಟಿ. ನಿಮ್ಗೆ ಮೇನ್ ಆಗಿ ಇದರಲ್ಲಿ 2 HP ಕಾಪರ್ ವೈಂಡಿಂಗ್ ಮೋಟರ್ ಇರುತ್ತೆ. ಇದ್ರಲ್ಲಿ ನಿಮ್ಗೆ 2-3 ಕಂಪನಿಗಳಿವೆ. ಅಂದ್ರೆ ಮೋಟರ್ ಏನಾದ್ರೂ ಟೆಕ್ಸ್ಪೋ ಕಂಪನಿದಿತ್ತು ಅಂತಂದ್ರೆ ನಿಮ್ಗೆ 2 ವರ್ಷಗಳ ಕಾಲ ವಾರಂಟಿ ಇರುತ್ತೆ. ಅದೇ ಕ್ರಾಂಪ್ಟನ್ ಕಂಪನಿದಾಯ್ತು ಅಂತಂದ್ರೆ ನಿಮ್ಗೆ 1 ವರ್ಷಗಳ ಕಾಲ ವಾರಂಟಿ ಇರುತ್ತೆ. ಅಂದ್ರೆ ನಿಮ್ಗೆ ಯಾವಾಗ್ಲಾದ್ರೂ ಮೋಟರ್ ಅಲ್ಲಿ ಸಮಸ್ಯೆ ಬಂತು ಅಂತಂದ್ರೆ ನೀವು ಹತ್ತಿರದ ಸರ್ವಿಸ್ ಸೆಂಟ್ರಿಗೂ ತಗೊಂಡ್ ಹೋಗ್ಬೋದು. ಒಂದ್ ವೇಳೆ ಇಲ್ಲ ಅಂತಂದ್ರೆ ನೀವೇ ನಮಗ್ ತಗೊಂಡ್ ಬಂದ್ ಕೊಟ್ರು ನಾವು ಅದನ್ನ ಸರ್ವಿಸ್ ಸೆಂಟ್ರಿಗೆ ಕಳಿಸಿ ಸರಿ ಮಾಡಿ ನಿಮ್ಗೆ ವಾಪಸ್ ಕೊಡ್ತೀವಿ. ಸರ್ವಿಸ್ ಸೆಂಟರ್ ಅಲ್ಲಿ ನಿಮ್ಮ ಮೋಟರ್ನ ರಿಪೇರಿ ಮಾಡಿ ಕೊಡ್ತಾರೆ. ಅಂದ್ರೆ ಆ ರಿಪೇರಿಗೆ ಚಾರ್ಜಸ್ ಅಂತ ಇರುತ್ತೆ. ಒಂದು ವೇಳೆ ನೀವೇನಾದ್ರೂ ವಾರಂಟಿ ಟೈಮ್ ಅಲ್ಲಿ ತಗೊಂಡ್ ಬಂದಿದ್ರೆ ಅದಕ್ಕೆ ಯಾವುದೇ ತರನಾದಂತಹ ಚಾರ್ಜಸ್ ಇರೋದಿಲ್ಲ. ಹಾಗೆ ಇದನ್ನ ಬಿಟ್ರೆ ಮಷಿನ್ ಅಲ್ಲಿ ಬೇರೆ ಚಿಕ್ಕ ಚಿಕ್ಕ ಪಾರ್ಟ್ಗಳಿಗೆ ಯಾವುದೇ ವಾರಂಟಿ ಇರೋದಿಲ್ಲ. ಅಂದ್ರೆ ಮಷಿನ್ ಅಲ್ಲಿ ತುಂಬಾ ಚಿಕ್ಕ ಚಿಕ್ಕ ಪಾರ್ಟ್ಗಳಿರುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯಾದಂತಹ ವಾರಂಟಿ ಇರೋದಿಲ್ಲ. ಎಕ್ಸಾಂಪಲ್ ಹೀಟರ್ಸ್ ತಗೊಳ್ಳಿ, ಇದು ನಿಮಗೆ 200 ರೂಪೀಸ್ ಸಿಗುತ್ತೆ. ಒಂದ್ ವೇಳೆ ಇದೇನಾದ್ರೂ ಹೋಯ್ತು ಅಂತಂದ್ರೆ ಟೆಕ್ನಿಷಿಯನ್ಸ್ ನಿಮಗೆ ಗೈಡ್ ಮಾಡಿರ್ತಾರೆ ಇದನ್ನ ಹೇಗೆ ನೀವೇ ಹಾಕ್ಬಹುದು ಅಂತ. ಇದನ್ನ ಯಾರು ಬೇಕಾದ್ರೂ ಚೇಂಜ್ ಮಾಡಬಹುದು. ಹೆಚ್ಚು ಅಂದ್ರೆ ಆಯಿಲ್ ಸೀಲ್ ಅಂತ ಹೋಗುತ್ತೆ. ಇದು ಕೂಡ ನಿಮಗೆ ಸುಮಾರು 200-250 ರೂಪಾಯಿ ಸಿಗುತ್ತೆ. ಇದು ಕೂಡ ಹೇಗೆ ಚೇಂಜ್ ಮಾಡಬಹುದು ಅಂತ ನಿಮಗೆ ಟೆಕ್ನಿಷಿಯನ್ಸ್ ತಿಳಿಸ್ಕೊಟ್ಟಿರ್ತಾರೆ. ಹಾಗೆ ಸಾಮಾನ್ಯವಾಗಿ ಹೋಗುವಂತದ್ದಂದ್ರೆ ಪೈಪ್ಗಳು ಹೋಗುತ್ತೆ. ಹೋಗಲ್ಲ, ಒಂದ್ ವೇಳೆ ಹೋದ್ರೂ ಕೂಡ ಅದನ್ನ ಹೇಗೆ ಚೇಂಜ್ ಮಾಡಬಹುದು ಅಂತಾನು ಹೇಳಿರ್ತಾರೆ. ಅದು ಕೂಡ ನಿಮಗೆ ತುಂಬಾ ಕಡಿಮೆ ದುಡ್ಡಲ್ಲೇ ಸಿಗುತ್ತೆ. ಒಂದ್ ವೇಳೆ ನಿಮಗೆ ಆಗ್ತಾ ಇಲ್ಲ ಅಂತಂದ್ರೆ ನಾವೇ ಅದನ್ನ ಮಾಡ್ಕೊಡ್ತೀವಿ. ಅಂದ್ರೆ ಟೆಕ್ನಿಷಿಯನ್ಸ್ ಅಲ್ಲಿಗೆ ಬಂದ್ರೆ ಅವರ ಟ್ರಾನ್ಸ್ಪೋರ್ಟೇಷನ್ ಹಾಗೇನೆ ಫುಡ್ ಚಾರ್ಜಸ್ ನ ನೀವು ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬರುವಂತಹ ಪಾಯಿಂಟ್ಗಳು ಅಂದ್ರೆ 6ರಿಂದ 10ನೇ ಪಾಯಿಂಟ್ ವರೆಗೂ ರಾ ಮೆಟೀರಿಯಲ್ಸ್ ಆಗಿರಬಹುದು, ಬಂಡವಾಳ ಎಷ್ಟು, ಲಾಭ ಎಷ್ಟು, ಮಾರ್ಕೆಟಿಂಗ್ ಏನು, ಇದೆಲ್ಲವೂ ಕೂಡ ಒಂದೊಂದು ಮಷಿನ್ಗೆ ಒಂದೊಂದು ತರ ಇರುತ್ತೆ. ಸೊ ಒಂದೊಂದು ಮಷಿನ್ಗೂ ಲೆಕ್ಕ ಬೇರೆನೇ ಆಗಿರುತ್ತೆ. ಸೊ ನಮ್ಮ ಹತ್ರ ತುಂಬಾನೇ ಮಾಡೆಲ್ಸ್ಗಳಿದೆ. ಅಂದ್ರೆ ಈಗ ನಾನು ಟೈಮ್ ಬಿಂಗಿಗೆ ಒಂದು ಮಾಡೆಲ್ನ ಎಕ್ಸಾಂಪಲ್ ಆಗಿ ತಗೊಂಡು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಾನೀಗ ತಗೊಳ್ತಾ ಇರುವಂತದ್ದು 4 ಸೆಟ್ ಮಷಿನ್. ಈಗ ನಾವು ಈ 4 ಸೆಟ್ ಮಷಿನ್ ಆಪರೇಷನ್ ಹೇಗೆ ಅಂತ ನೋಡೋಣ. ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ನಿಮಗೆ ಒಂದು ದೊಡ್ಡ ಶೀಟ್ ಅಲ್ಲಿ 2 ಪೇಪರ್ ಪ್ಲೇಟ್ಸ್ ತಯಾರಾಗುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಈ ಮಷಿನ್ ಅಲ್ಲಿ ಕೆಳಗಿನ ಡೈಯಲ್ಲಿ 2 ಶೀಟ್ಸ್ ಗಳನ್ನ ಇಡ್ತಾ ಇದ್ದಾರೆ. ಸೊ ಅಲ್ಲಿಗೆ ತಯಾರಾಗುವಂತದ್ದು 4 ಪ್ಲೇಟ್ಸ್ಗಳು. ಹಾಗೆ ಮೇಲಿನ ಡೈನಲ್ಲೂ 2 ಪ್ಲೇಟ್ಸ್ ಗಳನ್ನ ಇಡ್ತಾ ಇದ್ದಾರೆ. ಸೊ ಅಲ್ಲೂ ತಯಾರಾಗುವಂತದ್ದು 4 ಪ್ಲೇಟ್ಗಳು. ಸೊ ಈ ಮಷಿನ್ ಅಲ್ಲಿ ಒಂದ್ ಸರ್ಕಲ್ ಅಲ್ಲಿ ಟೋಟಲ್ ಆಗಿ 8 ಪ್ಲೇಟ್ಗಳು ತಯಾರಾಗುತ್ತೆ. ಈ ಮಷಿನ್ ಅಲ್ಲಿ ಟೋಟಲ್ ಆಗಿ 2 ಮಹಿಳೆಯರು ಕೆಲಸ ಮಾಡಬಹುದು. ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಮುಂದ್ಗಡೆಯಿಂದ ಒಬ್ರು ಶೀಟ್ಸ್ ನ ಇಟ್ಟು ಬಟನ್ ಪ್ರೆಸ್ ಮಾಡ್ತಾರೆ. ಸೊ ಹಿಂದ್ಗಡೆ ಕೂತಿರೋಂತವ್ರು ಆ ಪ್ಲೇಟ್ಸ್ ಗಳನ್ನ ತಗೊಂಡು ಪ್ಯಾಕ್ ಮಾಡ್ತಾ ಇದ್ದಾರೆ. ಈ ಪ್ಲೇಟ್ಸ್ ಗಳನ್ನ ತಯಾರು ಮಾಡೋದಕ್ಕೆ ಬೇಕಾಗುವಂತ ಶೀಟ್ ಇದೆಯಲ್ವಾ, ಸುಮಾರು ಇದು ₹1.40 ಅಂತ ಅನ್ಕೊಳ್ಳೋಣ. ಇದರಲ್ಲಿ ನಿಮಗೆ ಪ್ಲೇಟ್ಸ್ ಗಳು ತಯಾರಾಗುತ್ತೆ. ಒಂದು ಪ್ಲೇಟ್ ನೀವು ಸುಮಾರು ₹1.60 ಮಾರಬಹುದು.
ಒಂದ್ ವೇಳೆ ನಿಮಗೆ ಅದೇ ಶೀಟ್ ₹1.50 ಇತ್ತು ಅಂತಂದ್ರೆ ಅದಕ್ಕೆ 20 ಪೈಸೆ ಆಡ್ ಮಾಡಿ ನೀವು ಅದನ್ನ ₹1.70ಕ್ಕೆ ಮಾರಬಹುದು. ಏನೇ ಆದ್ರೂ ಕೂಡ ಶೀಟ್ ನಮಗೆ ಎಷ್ಟು ಬೆಲೆಗೆ ಸಿಗುತ್ತೋ ಅದಕ್ಕೆ ನಾವು ಸುಮಾರು 25 ಪೈಸೆನ ಆಡ್ ಮಾಡಿ ಮಾರಾಟ ಮಾಡಬೇಕು. ಹೀಗೆ ನಮಗೆ ಟೋಟಲ್ ಆಗಿ 8 ಗಂಟೆಯಲ್ಲಿ 22,000 ಪ್ಲೇಟ್ಗಳು ತಯಾರಾಗುತ್ತೆ. ಸೊ ನಾವಿಲ್ಲಿ ದಿನಕ್ಕೆ 22,000 ಪ್ಲೇಟ್ಗಳನ್ನ ತಯಾರು ಮಾಡ್ತಾ ಇದೀವಿ, ಹಾಗೇನೆ 25 ಪೈಸೆ ಲಾಭ ಇಟ್ಕೊಂಡು ಮಾರ್ತಾ ಇದೀವಿ ಅಂತಂದ್ರೆ ಸೊ 22,000 ಇಂಟು 25 ಪೈಸೆ, ಸೊ ಟೋಟಲ್ ದಿನಕ್ಕೆ ನಮಗೆ ₹5,500 ವರೆಗೂ ಲಾಭ ಆಗುತ್ತೆ. ಹೇಳಬೇಕು ಅಂತಂದ್ರೆ ಈ 5,500 ಬರೀ ಲಾಭ ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಈ 22,000 ಪ್ಲೇಟ್ಗಳನ್ನ ತಯಾರು ಮಾಡೋದಕ್ಕೆ ಏನೆಲ್ಲ ಖರ್ಚಾಗಿರುತ್ತೆ, ಕರೆಂಟ್ ಇರಬಹುದು ಅಥವಾ ಏನೇ ಇರಲಿ, ಅದನ್ನೆಲ್ಲ ತೆಗೆದ್ರೆ ಎಷ್ಟು ಉಳಿಯುತ್ತೆ. ಸೊ ಬನ್ನಿ ಅದನ್ನು ತಿಳಿಸ್ಕೊಡ್ತೀನಿ. ನಾವು ಈ ಮಷಿನ್ ತಿಂಗಳಿಗೆ ಸಂಡೇ ಬಿಟ್ಟು ಮಿಕ್ಕೆಲ್ಲಾ ದಿನನೂ ರನ್ ಮಾಡ್ತೀವಿ, ಅಂದ್ರೆ 26 ದಿನ ರನ್ ಮಾಡ್ತೀವಿ ಅನ್ಕೊಳ್ಳೋಣ. ಸೊ ಒಂದ್ ದಿನಕ್ಕೆ ₹5,500 ಲಾಭ ನಮಗೆ. ಸೊ 26 ಇಂಟು 5,500, ಸೊ ಟೋಟಲ್ ನಮಗೆ ತಿಂಗಳಿಗೆ ₹1,43,000 ಸಿಗುತ್ತೆ. ನೆಕ್ಸ್ಟ್ ಬರೋದು ಕವರ್ ಬೆನಿಫಿಟ್. ನೀವು ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇರೋ ಹಾಗೆ ನಾವು ಪ್ಲೇಟ್ಸ್ ಗಳನ್ನ ಪ್ಯಾಕ್ ಮಾಡಿ ಮಾರಾಟ ಮಾಡ್ತೀವಿ. ಅಂದ್ರೆ ನಾವು 15 ಪ್ಯಾಕೆಟ್ಗಳನ್ನ ಮಾರಾಟ ಮಾಡ್ತಾ ಇದೀವಿ ಅನ್ಕೊಳ್ಳೋಣ. ಸೊ ನಾವಿದ್ರಲ್ಲಿ 15 ಪ್ಲೇಟ್ಗಳಿಗೆ ದುಡ್ಡನ್ನ ತಗೋತೀವಿ, ಆದ್ರೆ ನಾವಿದ್ರಲ್ಲಿ ಇಡುವಂತದ್ದು 14 ಪ್ಲೇಟ್ಗಳು ಮಾತ್ರ. ಅಂದ್ರೆ ಈ ಬಿಸ್ನೆಸ್ ಅಲ್ಲಿ 15 ಅಂದ್ರೆ 15 ಅಲ್ಲ, 14 ಪ್ಲೇಟ್ಗಳು ಮತ್ತೆ ಒಂದು ಕವರ್ ಅಂತ ಅರ್ಥ. ಸೊ ನಾವ್ ಇಡ್ತಾ ಇರುವಂತದ್ದು ಬರೀ 14 ಪ್ಲೇಟೆ, ಆದ್ರೆ ನಾವು ದುಡ್ಡು ತಗೊಳ್ತಾ ಇರುವಂತದ್ದು 15 ಪ್ಲೇಟ್ಗೆ. ಅಂದ್ರೆ ನಾವು ₹1.60 ಎಕ್ಸ್ಟ್ರಾ ತಗೊಳ್ತಾ ಇದೀವಿ ಅಂತ ಅರ್ಥ. ಸೊ ನಾವದರಲ್ಲಿ ಕವರ್ ಇಟ್ಟಿರೋದ್ರಿಂದ ಒಂದು ಕವರ್ ಖರ್ಚು ಸುಮಾರು 60 ಪೈಸೆ ಅಂತ ಅನ್ಕೊಳ್ಳೋಣ. ಸೊ ನಮಗೆ ಫೈನಲಿ ಉಳಿಯುವಂಥದ್ದು ₹1 ಉಳಿಯುತ್ತೆ. ಸೊ ನಾವು ಎಷ್ಟು ಕವರ್ನ ಉಪಯೋಗಿಸ್ತೀವೋ ಅಷ್ಟು ಕವರ್ ಅಂದ್ರೆ ಅಷ್ಟು ರೂಪಾಯಿಗಳು ನಮಗಿದರಲ್ಲಿ ಉಳಿಯುತ್ತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ನಾವು ಈ 22,000 ಪ್ಲೇಟ್ಗಳನ್ನ 15 ಪ್ಯಾಕೆಟ್ಗಳಾಗಿ ಮಾಡಬೇಕು ಅಂತಂದ್ರೆ ಪ್ರತಿ 14 ಪ್ಯಾಕೆಟ್ಗಳಿಗೂ ಒಂದು ಕವರ್ ಇರುತ್ತೆ. ಅಂದ್ರೆ ನಾವು 22,000 ಪ್ಲೇಟ್ಗಳನ್ನ 14ರಿಂದ ಡಿವೈಡ್ ಮಾಡಿದ್ರೆ ನಮಗೆ ಬೇಕಾಗುವಂಥ ಕವರ್ಗಳೆಷ್ಟು ಅಂದ್ರೆ 1,570. ಸೊ ನಮಗೆ ಪ್ರತಿ ಕವರಿಂದ ₹1 ಉಳಿಯುತ್ತೆ. ಅಲ್ಲಿಗೆ ನಮಗೆ ಈ ಲೆಕ್ಕದಲ್ಲಿ ಉಳಿಯುವಂಥದ್ದು ₹1,570 ಲಾಭ ಉಳಿಯುತ್ತೆ. ನಾವು ಈ ₹1,570 26 ದಿನ ಅಂದ್ರೆ 26ರಿಂದ ಇಂಟು ಮಾಡಿದ್ರೆ ನಮಗೆ ಸಿಗುವಂಥದ್ದು ₹40,820. ನೆಕ್ಸ್ಟ್ ಬರುವಂಥದ್ದು ಸ್ಕ್ರಾಪ್. ಅಂದ್ರೆ ಈಗ ನಾವು ಶೀಟಲ್ಲಿ ಪ್ಲೇಟ್ಸ್ಗಳನ್ನ ಕಟ್ ಮಾಡ್ತೀವಲ್ವಾ, ಕಟ್ ಮಾಡಿ ಉಳಿದಂತ ಭಾಗ ಇದೆಯಲ್ವಾ, ಅದನ್ನ ನಾವು ಸ್ಕ್ರಾಪ್ ಅಂತ ಕರಿತೀವಿ. ಸೊ ಆ ಸ್ಕ್ರಾಪ್ಗೂ ಕೂಡ ಮಾರ್ಕೆಟ್ ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ. ಆದ್ರೆ ಈ ಸ್ಕ್ರಾಪ್ಗೆ ಯಾವಾಗ್ಲೂ ಒಂದೇ ರೇಟ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ₹1 ₹2 ಆ ಕಡೆ ಈ ಕಡೆ ಆಗ್ತಾನೆ ಇರುತ್ತೆ. ಈಗ ಸದ್ಯಕ್ಕೆ ಹೇಳಬೇಕು ಅಂತಂದ್ರೆ ಸ್ಕ್ರಾಪ್ ಇವಾಗ ₹13 ಇದೆ ಅಂತ ಹೇಳ್ಬೋದು. ಹೀಗೆ ನಿಮಗೆ ದಿನಕ್ಕೆ 22,000 ಪ್ಲೇಟ್ಗಳನ್ನ ತಯಾರು ಮಾಡಿದ್ರೆ ನಿಮಗೆ 180 kg ಸ್ಕ್ರಾಪ್ ಸಿಗುತ್ತೆ. ಸೊ ಬರೀ ₹10 kg ಅಂತ ಅನ್ಕೊಂಡ್ರು ಕೂಡ ನಿಮಗೆ ಅಲ್ಲಿ ದಿನಕ್ಕೆ 180 ಇಂಟು 10 ಅಂದ್ರೆ ₹1,800 ನಿಮಗೆ ಲಾಭ ಸಿಗುತ್ತೆ. ಸೊ ಹೀಗೆ ನೀವು 26 ದಿನ ಲೆಕ್ಕ ಹಾಕಿದ್ರೆ ನಿಮಗೆ ಕೈಯಲ್ಲಿ ಸಿಗೋದು ₹46,800. ಸೊ ಇದ್ರಲ್ಲಿ ನಮಗೆ ತಿಂಗಳಿಗೆ ಬಂದಂತ ರೆವಿನ್ಯೂ ಎಷ್ಟು ಅಂತಂದ್ರೆ ಪ್ರೊಡಕ್ಷನ್ ಮೂಲಕ ನಮಗೆ ₹1,43,000 ಸಿಗುತ್ತೆ. ಹಾಗೇನೆ ಕವರ್ಸ್ ಮೂಲಕ ನಮಗೆ ₹40,820 ಸಿಗುತ್ತೆ. ಇನ್ನು ಈ ಸ್ಕ್ರಾಪ್ ಮೂಲಕ ₹46,800 ಸಿಗುತ್ತೆ. ಸೊ ಟೋಟಲ್ ಆಗಿ ₹2,30,620 ನಿಮಗೆ ಸಿಗುತ್ತೆ. ಸೊ ಇದಿಷ್ಟು ಲಾಭ ಅಲ್ಲ, ಇದರಲ್ಲಿ ಖರ್ಚು ಕೂಡ ಇರುತ್ತೆ. ಸೊ ಯಾವ್ದಕ್ಕೆ ಎಷ್ಟು ಖರ್ಚಾಗುತ್ತೆ, ಏನೇನ್ ಖರ್ಚಾಗುತ್ತೆ ಅದನ್ನು ಕೂಡ ನಾನು ಹೇಳ್ತೀನಿ. ಬನ್ನಿ, ಫಸ್ಟ್ ಬರುವಂತದ್ದು ರೆಂಟ್. ಅಂದ್ರೆ ನೀವು ಹೊರಗಡೆ ಏನಾದ್ರೂ ಶಾಪಲ್ಲಿ ಮಾಡ್ತಾ ಇದ್ದೀರಾ ಅಂತಂದ್ರೆ ರೆಂಟ್ ಕಟ್ಕೊಳ್ಬೇಕಾಗುತ್ತೆ, ಅಥವಾ ನೀವು ಮನೇಲೆ ಮಾಡ್ತಾ ಇದ್ರೆ ಅದು ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ಅದನ್ನೇನು ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಹೊರಗಡೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಮಿನಿಮಮ್ ಆಗಿ ಒಂದು ₹10,000 ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಬರುವಂತದ್ದು ಲೇಬರ್ ಖರ್ಚು. ಅಂದ್ರೆ ಈಗ ನಮ್ಮ ಮನೇಲಿ ನಾವೇ ಏನಾದ್ರೂ ಕೆಲಸ ಮಾಡಿಬಿಟ್ರೆ ಆ ಖರ್ಚು ನಮ್ಗೆ ಉಳಿಯುತ್ತೆ, ಅಂದ್ರೆ ಆ ಸ್ಯಾಲ್ರಿ ನಮಗೆ ಉಳಿಯುತ್ತೆ. ಇಲ್ಲ ನಮಗೆ ಲೇಬರ್ಸ್ ಬೇಕೇ ಬೇಕು ಅಂತಂದ್ರೆ ಮಿನಿಮಮ್ ಆಗಿ ಒಂದು ₹30,000 ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಬಂದು ಎಲೆಕ್ಟ್ರಿಸಿಟಿ. ಸೊ ಇದು ಮಿನಿಮಮ್ ಆಗಿ ಒಂದು 6,000 - 7,000 ಬರುತ್ತೆ ಸಾಮಾನ್ಯವಾಗಿ, ಆದ್ರೆ ಒಂದು 10,000 ಅಂತಾನೆ ಅನ್ಕೊಳ್ಳೋಣ. ಹಾಗೇನೆ ನೆಕ್ಸ್ಟ್ ಬರುವಂತದ್ದು ಟ್ರಾನ್ಸ್ಪೋರ್ಟೇಷನ್. ಯಾಕೆಂದ್ರೆ ರಾ ಮೆಟೀರಿಯಲ್ಸ್ ನೀವು ತಗೊಂಡ್ ಬರ್ಬೇಕಲ್ವಾ, ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಬೇಕಾಗುತ್ತೆ. ಸೊ ಇವರು ತಿಂಗಳಿಗೆ ಇಷ್ಟು ಚಾರ್ಜ್ ಅಂತ ನೀವು ಮಾತಾಡ್ಕೊಳ್ಳೋದು ಒಳ್ಳೇದು. ಸೊ ಇವರಿಗೆ ನಾವು ಮಿನಿಮಮ್ ಆಗಿ ಒಂದು ₹50,000 ಕೊಡ್ತೀವಿ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಈ ಖರ್ಚನ್ನೆಲ್ಲ ಲೆಕ್ಕ ಹಾಕಿದ್ರೆ ₹1,00,000 ಆಗುತ್ತೆ. ಸೊ ನಮಗೆ ಸಿಕ್ಕಂತಹ ₹2,30,620 ₹1,00,000 ತೆಗಿಯೋಣ. ಸೊ ಅಲ್ಲಿಗೆ ನಮಗೆ ಸುಮಾರು ₹1,30,000 ಕೈಯಲ್ಲಿ ಉಳಿಯುತ್ತೆ. ಆದ್ರೆ ಫ್ರೆಂಡ್ಸ್, ಈ ಬಿಸ್ನೆಸ್ ನೀವು ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಈ ರೀತಿಯಾಗಿ ಅಂದ್ರೆ ಲಕ್ಷ ರೂಪಾಯಿ ಬರುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟನೇ. ನಾವು ಕಡಿಮೆ ಅಂತ ಅನ್ಕೊಳ್ಳೋಣ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಬರಬಹುದು, ಬೇಸಿಕ್ ಆಗಿ ಎಷ್ಟು ಸಿಗಬಹುದು ನಮಗೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಫ್ರೆಂಡ್ಸ್, ಇಷ್ಟೊತ್ತು ನಾವೇನ್ ಲೆಕ್ಕ ಹಾಕಿದ್ವಿ ಅಲ್ವಾ, ಇದೆಲ್ಲ ಅಂದ್ರೆ ಬಂಡವಾಳ, ಖರ್ಚು, ಲಾಭ ಇದೆಲ್ಲನೂ ಯಾವ್ದ್ರ ಮೇಲೆ ಆಧಾರಿತವಾಗಿತ್ತು? ದಿನಕ್ಕೆ 22,000 ಪ್ಲೇಟ್ ಅನ್ನೋ ಲೆಕ್ಕದಲ್ಲಿ. ನಾವು ಅಷ್ಟು ಮಾಡೋಕ್ಕಾಗಲ್ಲ, ಕಡಿಮೆ ಅಂತ ಅನ್ಕೊಳ್ಳೋಣ. ಅಂದ್ರೆ ಒಂದು 12,000 ಅನ್ಕೊಳ್ಳೋಣ. ಅಂದ್ರೆ ಹಾಫ್, ನಾವೇನ್ ಅನ್ಕೊಂಡಿದ್ವಿ ಅಲ್ವಾ ಅದ್ರ ಹಾಫ್ ಅಂತ ಅನ್ಕೊಳ್ಳೋಣ.
ಸೊ ಅಲ್ಲಿಗೆ ನೀವು 12,000 ಪ್ಲೇಟ್ಗಳನ್ನ ಮಾರಾಟ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ. ಸೊ ನೀವು 22,000 ಅಂತ ಲೆಕ್ಕ ಹಾಕಿದಾಗ ನಿಮಗೆ ಸಿಕ್ಕಿದ್ದು 1,30,000 ರೂಪಾಯಿ. ಸೊ ಅದ್ರ ಹಾಫ್ ಅನ್ಕೊಳ್ಳೋಣ ಇಲ್ಲಿ, ಅಂದ್ರೆ ಸುಮಾರು 65,000 ರೂಪಾಯಿ ನಿಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಒಂದ್ ವೇಳೆ ನೀವು ಕೇಳ್ಬೋದು, ನಮ್ದ್ರಲ್ಲಿ ತುಂಬಾ ಮಾರ್ಕೆಟ್ ಚೆನ್ನಾಗಿದೆ, ಆದ್ರೆ ಪ್ರೈಸ್ ಅಂದ್ರೆ ನಾವೇನ್ ಲೆಕ್ಕ ಹಾಕಿದ್ವಿ ಅಲ್ವಾ 25 ಪೈಸೆ ಅಂತ, ಅದಕ್ಕೆ ಅಷ್ಟು ರೇಟ್ ಹೋಗಲ್ಲ, ಕಡಿಮೆ ಹೋಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಕಡಿಮೆ ಅಂದ್ರೆ ಎಷ್ಟಾಗ್ಬೋದು, ಅರ್ಧ ಅನ್ಕೊಳ್ಳೋಣ, ಅಂದ್ರೆ 12 ಪೈಸೆ ಅಂತ ಲೆಕ್ಕ ಹಾಕೋಣ. ಅಂದ್ರೆ ಮುಂಚೆ ಅನ್ಕೊಂಡಿದ್ರಲ್ಲಿ ಹಾಫ್ ಅಂತ ಅನ್ಕೊಳ್ಳೋಣ. ಸೊ ದಿನ ನೀವು 22,000 ಪ್ಲೇಟ್ಗಳನ್ನ 25 ಪೈಸೆಲಿ ಅರ್ಧ ಅಂದ್ರೆ 12 ಪೈಸೆಗೆ ಮಾರಾಟ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ. ಆಗ ನಿಮಗೆ ತಿಂಗಳಿಗೆ ಏನ್ ಸಿಗ್ತಾ ಇತ್ತಲ್ವಾ 1,30,000 ರೂಪಾಯಿ, ಅದರಲ್ಲಿ ಅರ್ಧ ಅಂದ್ರೆ ಸುಮಾರು 65,000 ರೂಪಾಯಿ ನಿಮಗೆ ಸಿಗುತ್ತೆ. ಸೊ ಹೀಗೆ ನೀವು ಹೇಗೆ ಲೆಕ್ಕ ಮಾಡಿದ್ರು ಕೂಡ ತಿಂಗಳಿಗೆ ನಿಮಗೆ 60ರಿಂದ 65,000 ರೂಪಾಯಿ ಲಾಭ ಸಿಗುತ್ತೆ. ನೆಕ್ಸ್ಟ್ ಬರುವಂತದ್ದು ಮಾರ್ಕೆಟಿಂಗ್. ಪ್ರೊಡಕ್ಷನ್ ಯಾರು ಬೇಕಾದ್ರೂ ಎಷ್ಟು ಕಷ್ಟಪಟ್ಟು ಬೇಕಾದ್ರೂ ಮಾಡ್ತಾರೆ, ಆದ್ರೆ ಎಷ್ಟು ಚೆನ್ನಾಗಿ ಮಾರ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸಾಮಾನ್ಯವಾಗಿ ಮಾರ್ಕೆಟಿಂಗ್ ಅಂದ್ರೆ ತುಂಬಾ ಕಷ್ಟ ಅಂತ ಎಲ್ಲರೂ ಅನ್ಕೊಳ್ತಾರೆ, ಆದ್ರೆ ಈ ಬಿಸ್ನೆಸ್ ಅಲ್ಲಿ ತುಂಬಾನೇ ಸುಲಭ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಪ್ಲೇಟ್ಸ್ ಏನಿದಾವಲ್ವಾ, ಈ ಪ್ಲೇಟ್ಸ್ಗಳು ಡಿಸ್ಪೋಸಿಬಲ್, ಅಂದ್ರೆ ಒಂದ್ಸಾರಿ ಉಪಯೋಗಿಸಿ ನಂತರ ಅದನ್ನ ಬಿಸಾಡ್ಬಿಡ್ತಾರೆ, ಪುನಃ ಉಪಯೋಗಿಸಕ್ಕಾಗಲ್ಲ. ಹಾಗಾಗಿ ಇದನ್ನ ಯಾರು ಉಪಯೋಗಿಸ್ತಾರಲ್ವಾ ಪುನಃ ಅವ್ರು ಕೊಂಡ್ಕೊಳ್ಳೇಬೇಕಾಗುತ್ತೆ. ಉದಾಹರಣೆಗೆ ನೀವು ಒಂದು ಅಂಗಡಿಗೆ ಇದನ್ನ ಸಪ್ಲೈ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಆ ಅಂಗಡಿಯಿಂದ ಕಸ್ಟಮರ್ ತಗೊಂಡು ಹೋಗ್ತಾರೆ, ಕಸ್ಟಮರ್ ಉಪಯೋಗಿಸಿ ಬಿಸಾಡಿದಾದ್ಮೇಲೆ ಪುನಃ ಕಸ್ಟಮರ್ಗೆ ಬೇಕಾಗುತ್ತೆ, ಆ ಕಸ್ಟಮರ್ ಅದೇ ಅಂಗಡಿಗೆ ಬರ್ತಾರೆ, ಮತ್ತೆ ಅದೇ ಅಂಗಡಿಯವರು ನಿಮ್ಮ ಹತ್ರ ಸಪ್ಲೈ ಬೇಕು ಅಂತ ಕೇಳ್ತಾರೆ. ಸೊ ಈ ರೀತಿಯಾಗಿ ಮಾರ್ಕೆಟಿಂಗ್ ತುಂಬಾನೇ ಸಿಂಪಲ್ ಅಂತ ಹೇಳ್ಬೋದು. ನಾವು ಮುಂಚಿತವಾಗಿ ಲೆಕ್ಕ ಹಾಕಿದ್ವಿ ಅಲ್ವಾ 11,000 ಪ್ಲೇಟ್ಗಳು ಅಂತ, ನಮಗೆ ಈ ನಂಬರ್ ಕೇಳಿದಾಗ ತುಂಬಾ ದೊಡ್ಡದು ಅಂತ ಅನ್ಸುತ್ತೆ, ಅಂದ್ರೆ ಇಷ್ಟೊಂದು ಯಾರು ತಗೊಳ್ತಾರೆ ಅಂತ ಅನ್ಸುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ, ನಿಮ್ಮ ಮನೆಗೆ 4 ಜನ ಗೆಸ್ಟ್ ಬಂದಿದ್ದಾರೆ ಅಂತ ಅನ್ಕೊಳ್ಳೋಣ, ನಿಮಗೆ 4 ಪ್ಲೇಟ್ಸ್ ಬೇಕಾಗಿದೆ. ನೀವು ಶಾಪ್ಗೆ ಹೋಗಿ ಬರೀ 4 ಪ್ಲೇಟ್ ತಗೊಂಡ್ ಬರ್ತೀರಾ? ಇಲ್ಲ ಅಲ್ವಾ, 1 ಪ್ಯಾಕೆಟ್ ತಗೋತೀರಾ ಮಿನಿಮಮ್ ಆಗಿ. ಹೀಗಾಗಿ ಇದೇ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಎಕ್ಸ್ಟ್ರಾ ಸೇಲ್ ಎಲ್ಲಾಗುತ್ತೆ ಅಂತ ಹೇಳೋದಕ್ಕೆ. ಹಾಗಾಗಿ ಸೆಲ್ಲಿಂಗ್ ತುಂಬಾನೇ ಈಸಿ ಅಂತ ಹೇಳ್ಬೋದು. ಈ 11,000 ಪ್ಲೇಟ್ಗಳನ್ನ ನಾವು ಬಂಡಲ್ ಲೆಕ್ಕದಲ್ಲಿ ಮಾರಾಟ ಮಾಡ್ತೀವಿ, ಈ ಫೋಟೋದಲ್ಲಿ ಕಾಣಿಸ್ತಾ ಇದೆಯಲ್ವಾ ಆ ರೀತಿಯಾಗಿ. ಒಂದು ಬಂಡಲ್ ಅಲ್ಲಿ 10 ಪ್ಯಾಕೆಟ್ಗಳಿರುತ್ತೆ. ಪ್ಯಾಕೆಟ್ ಅಂದ್ರೆ ನಾವು ಇದಕ್ಕೂ ಮುಂಚಿತವಾಗಿ ಕವರ್ ಬೆನಿಫಿಟ್ ಬಗ್ಗೆ ಮಾತಾಡಿದ್ವಿ ಅಲ್ವಾ, ಆ ರೀತಿಯಾಗಿ ಅಂದ್ರೆ ಒಂದು ಬಂಡಲ್ ಅಲ್ಲಿ 10 ಪ್ಯಾಕೆಟ್ಗಳಿರುತ್ತೆ. ಸೊ ಈ 11,000 ಪ್ಲೇಟ್ಗಳನ್ನ ನಾವು ಬಂಡಲ್ಸ್ ಆಗಿ ಪ್ಯಾಕ್ ಮಾಡಿದ್ರೆ ನಮಗೆ 78 ಬಂಡಲ್ಗಳು ರೆಡಿ ಆಗುತ್ತೆ. ಈ 78 ಬಂಡಲ್ಗಳಲ್ಲಿ ನೀವು ಹತ್ತಿರದ ಕಿರಾಣಿ ಶಾಪ್ಗೋ ಅಥವಾ ಯಾವ್ದಾದ್ರು ಶಾಪ್ಗೋ ಕೊಡ್ತೀರಾ ಅಂತ ಅನ್ಕೊಳ್ಳೋಣ. ಮಿನಿಮಮ್ ಆಗಿ 4 ಬಂಡಲ್ ನೀವು ಕೊಡಬಹುದು, ಅದಕ್ಕಿಂತ ಹೆಚ್ಚಿಗೆ ಕೊಟ್ರೆ ಅವ್ರು ತಗೊಳ್ಳೋದು ಇಲ್ಲ, ಯಾಕೆಂದ್ರೆ ಅವರು ಮಾರಾಟ ಮಾಡಕ್ ಆಗೋದು ಇಲ್ಲ. ಸೊ ಹಾಗಾಗಿ ನೀವು ಒಂದ್ ಶಾಪಿಗೆ 4 ಬಂಡಲ್ ಹಾಕಿದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿಗೆ 78 ಡಿವೈಡೆಡ್ ಬೈ 4 ಪರ್ ಶಾಪ್. ಈ ರೀತಿಯಾಗಿ ಮಾಡಬಹುದು. ನಿಮಗೆ ಬೇಕಾಗಿರುವಂತದ್ದು 20 ಕಿರಾಣಿ ಶಾಪ್ಗಳು, ಇಲ್ಲ ಹೋಲ್ಸೇಲ್ ಶಾಪಿಗೆ ಕೊಡ್ತೀನಿ ಅಂತಂದ್ರೆ 3ರಿಂದ 4 ಕಿರಾಣಿ ಶಾಪ್ಗಳು ಸಾಕಾಗುತ್ತೆ. ಸೊ ಈ ರೀತಿಯಾಗಿ ಹೋಲ್ಸೇಲ್ ಶಾಪ್ ಸಿಕ್ಕರೆ ನಿಮ್ಗೆ ಯಾವುದೇ ಕಿರಾಣಿ ಶಾಪ್ ಬೇಕಾಗಲ್ಲ. ಸೊ 20 ಕಿರಾಣಿ ಶಾಪ್ಗಳು ಅಥವಾ 3ರಿಂದ 4 ಹೋಲ್ಸೇಲ್ ಶಾಪ್ಗಳು. ಯಾಕೆ ನಾನಿಲ್ಲಿ ಬರೀ 3 ಅಥವಾ 4 ಹೋಲ್ಸೇಲ್ ಶಾಪ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕಿರಾಣಿ ಶಾಪ್ ಅವ್ರು ಬಂದು ಹೋಲ್ಸೇಲ್ ಶಾಪ್ ಅಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಹೋಲ್ಸೇಲ್ ಶಾಪ್ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ, ಅಥವಾ ಬರೀ ಡಿಸ್ಪೋಸಬಲ್ ಐಟಮ್ಸ್ ಮಾತ್ರ ಮಾರಾಟ ಮಾಡ್ತಾ ಇರ್ತಾರಲ್ವಾ, ಆ ತರದ ಅಂಗಡಿಗಳನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ 78 ಬಂಡಲ್ಗಳನ್ನ ನೀವು 3 ಅಥವಾ 4 ಶಾಪ್ಗಳಿಗೆ ಕೊಟ್ರೆ ಸಾಕಾಗುತ್ತೆ. ಒಂದು ವೇಳೆ ಇಲ್ಲ ನಮ್ಮೂರು ತುಂಬಾ ಚಿಕ್ಕದು ಮತ್ತೆ ಅಂಗಡಿಗಳು ಕೂಡ ತುಂಬಾನೇ ಕಡಿಮೆ ಇದೆ ಅಂತ ಅನ್ಕೊಳ್ಳೋಣ, ಒಂದು 10 ಶಾಪಿಗೆ ನೀವು ಕೊಡ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿಗೆ ನೀವು ದಿನಕ್ಕೆ 5,500 ಪ್ಲೇಟ್ಗಳನ್ನ ಮಾತ್ರ ಮಾಡ್ತಾ ಇದ್ದೀರಿ ಅನ್ಕೊಳ್ಳೋಣ. ಇವುಗಳನ್ನ ನೀವು ಬಂಡಲ್ಸ್ ಅಲ್ಲಿ ಪ್ಯಾಕ್ ಮಾಡ್ಕೊಳ್ತೀರಾ. ಸೊ ನಿಮಗೆ ಟೋಟಲ್ ಆಗಿ ನೀವು ಪ್ಯಾಕ್ ಮಾಡಿದಾಗ ನಿಮಗೆ ಒಂದು 40 ಬಂಡಲ್ಸ್ ಆಗುತ್ತೆ. ಹೀಗೆ ನೀವು ಒಂದೊಂದು ಶಾಪಿಗೂ 4 ಬಂಡಲ್ಸ್ ಕೊಡ್ತೀರಾ ಅಂತ ಲೆಕ್ಕ ಹಾಕಿದ್ರು ನಿಮಗೆ ಬೇಕಾಗುವಂಥದ್ದು 10 ಶಾಪ್ಗಳು, ಅಂದ್ರೆ 10 ಕಿರಾಣಿ ಶಾಪ್ಗಳು. ಸೊ ಹೀಗೆ ನೀವು ಕಡಿಮೆ ಅಂದ್ರೂ 30ರಿಂದ 35,000 ರೂಪಾಯಿ ದುಡಿಬಹುದು ಇದರಲ್ಲಿ. ಅಂದ್ರೆ ನಾವು ಮುಂಚೆ ಲೆಕ್ಕ ಹಾಕಿದ್ವಿ ಅಲ್ವಾ 11,000 ಪ್ಲೇಟ್ಗಳು ಅಂತ, ನಾವೀಗ ಅದರಲ್ಲಿ ಅರ್ಧ ತಗೊಂಡಿದ್ದೀವಿ, ಅಂದ್ರೆ ದಿನಕ್ಕೆ 5,500 ಪ್ಲೇಟ್ಗಳು. ಸೊ ಅಲ್ಲಿಗೆ ನಿಮಗೆ ಕಡಿಮೆ ಅಂದ್ರೂ 30ರಿಂದ 30,000 ರೂಪಾಯಿ ಸಂಪಾದನೆ ಮಾಡಬಹುದು. ಇದರಲ್ಲಿ 1,30,000 ರೂಪಾಯಿನೂ ಸಂಪಾದನೆ ಮಾಡಬಹುದು. ಆದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಅಂದ್ರೆ ಎಷ್ಟು ಕಡಿಮೆ ಸಂಪಾದನೆ ಮಾಡಬಹುದು ಆ ಲೆಕ್ಕನ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಇನ್ನೂ ಮಾರ್ಕೆಟಿಂಗ್ ಮಾಡಿದ್ರೆ ಇನ್ನೂ ಹೆಚ್ಚು ಸಂಪಾದನೆ ಸಿಗುತ್ತೆ. ಫ್ರೆಂಡ್ಸ್, ನಾವು ಇಲ್ಲಿವರೆಗೂ ಕೂಡ ಮಾರ್ಕೆಟಿಂಗ್ ನ ಒಂದು ಶಾಪ್ ಅಲ್ಲಿ ಹೇಗೆ ಮಾಡಬಹುದು ಅಂತ ತಿಳ್ಕೊಂಡ್ವಿ. ನೀವೀಗ ಇನ್ನೊಂದು ತರನಾಗೂ ಕೂಡ ಮಾರ್ಕೆಟಿಂಗ್ ಮಾಡಬಹುದು. ಹೇಗೆ ಅಂತಂದ್ರೆ, ಒಂದು ವೇಳೆ ನೀವು ಮನೇಲೆ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ, ಒಂದು ಬ್ಯಾನರ್ ಮಾಡಿಸ್ಬೇಕಾಗುತ್ತೆ. ಅಂದ್ರೆ ಪ್ಲೇಟ್ಗಳೇನಿದಾವಲ್ವಾ ಅದನ್ನ ತಯಾರು ಮಾಡ್ತಾ ಇದ್ದೀವಿ, ಮಾರಾಟ ಮಾಡ್ತಾ ಇದ್ದೀವಿ ಅಂತ ಒಂದು ಬ್ಯಾನರ್ನ ಮಾಡಿಸಿ ನಿಮ್ಮ ಮನೆ ಗೇಟಿಗೆ ಹಾಕಬೇಕಾಗುತ್ತೆ. ಇದು ನಿಮ್ಮ ಮನೆ ಸುತ್ತಮುತ್ತ ಇರೋರಿಗೆಲ್ರಿಗೂ ಗೊತ್ತಾಗುತ್ತೆ. ಯಾವುದೇ ಮನೆಯಲ್ಲಿ ಯಾವುದೇ ಒಂದು ಫಂಕ್ಷನ್ ಆಗೇ ಆಗುತ್ತಲ್ವಾ, ಸೊ ಆಗ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ಅಂತ. ಒಂದು ವಿಷಯ ಏನು ಅಂತಂದ್ರೆ, ಯಾವ ಒಂದು ಪ್ರಾಡಕ್ಟ್ ಎಲ್ಲಿ ತಯಾರಾಗುತ್ತಲ್ಲ ಅಲ್ಲಿ ಕಡಿಮೆ ಸಿಗುತ್ತೆ ಅಂತ ಜನರಿಗೆ ಗೊತ್ತು. ಹಾಗಾಗಿ ಅವ್ರು ಖಂಡಿತ ಬರ್ತಾರೆ, ಪಬ್ಲಿಸಿಟಿನೂ ಆಗುತ್ತೆ, ವ್ಯಾಪಾರನೂ ಆಗುತ್ತೆ. ಸೊ ಹೀಗೆ ನೀವು ನಿಮ್ಮ ಹತ್ರ ಪೇಪರ್ ಪ್ಲೇಟ್ಸ್ ತಯಾರಾಗುತ್ತೆ ಅಂತ ಗೊತ್ತಾದ್ರೆ ಜನ ಖಂಡಿತವಾಗ್ಲೂ ಬರ್ತಾರೆ, ಪಬ್ಲಿಸಿಟಿನೂ ಆಗುತ್ತೆ, ಮತ್ತೆ ವ್ಯಾಪಾರನೂ ಯಾವಾಗ್ಲೂ ನಡೀತಾ ಇರುತ್ತೆ. ಇನ್ನೊಂದು ವಿಷಯ ಏನಂತಂದ್ರೆ, ವರ್ಷದಲ್ಲಿ 12 ತಿಂಗಳು, ಈ 12 ತಿಂಗಳು ನೀವು ಶಾಪಲ್ಲಿ ವ್ಯಾಪಾರ ಮಾಡ್ತೀರಾ, ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ.
12 ತಿಂಗಳಲ್ಲಿ ನಿಮಗೆ ಸುಮಾರು 6ರಿಂದ 7 ತಿಂಗಳಲ್ಲಿ ಈ ಥರ ಅಂದರೆ ಮನೆ ಸುತ್ತಮುತ್ತ ಯಾವುದೇ ಒಂದು ಫಂಕ್ಷನ್ ಆಗಲಿ ಅಥವಾ ಯಾವುದೋ ಒಂದು ರೆಫರೆನ್ಸಿಂದ ಬರುತ್ತೆ ಅಂತ ಅನ್ಕೊಳ್ಳೋಣ. ಇದು ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಇರುತ್ತೆ. ಒಂದು ಫಂಕ್ಷನ್ ಅಂದರೆ ಬರೀ ಪೇಪರ್ ಪ್ಲೇಟ್ ಮಾತ್ರ ತಗೊಳ್ತಾರಾ? ಇಲ್ಲ ಅಲ್ವಾ, ಟೀ ಗ್ಲಾಸ್ ಬೇಕಾಗುತ್ತೆ, ವಾಟರ್ ಗ್ಲಾಸ್ ಬೇಕಾಗುತ್ತೆ, ಮತ್ತು ಬೇರೆ ಬೇರೆದೆಲ್ಲ ಬೇಕಾಗುತ್ತೆ. ಸೊ ನೀವು ಎಲ್ಲನೂ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಎಲ್ಲ ಥರದ ಮಷಿನ್ಸ್ಗಳು ಬೇಕಾಗುತ್ತೆ. ಆಗ ನಿಮಗೆ ಬಂಡವಾಳ ಜಾಸ್ತಿ ಆಗುತ್ತೆ ಮತ್ತು ಬಿಸ್ನೆಸ್ ಡೊಮೈನ್ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ. ಆಗ ಸ್ವಲ್ಪ ಕಷ್ಟ ಆಗಬಹುದು ನಿಮಗೆ. ಹಾಗಾಗಿ ಏನು ಮಾಡಬಹುದು ನೀವು ಅಂತಂದರೆ, ನಿಮ್ಮ ಸುತ್ತಮುತ್ತ ಯಾರು ಇವನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರಲ್ವಾ, ಅಂದರೆ ಪೇಪರ್ ಪ್ಲೇಟ್ಸ್ ಅಲ್ಲದೆ ಈ ಗ್ಲಾಸ್ ಇರಬಹುದು ಅಥವಾ ನಿಮ್ಗೆ ಇನ್ನೇನು ಬೇಕಲ್ವಾ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾತಾಡಿಕೊಂಡು ಒಂದಷ್ಟು ಬಲ್ಕ್ ಆಗಿ ತೊಗೊಂಡು ಬಂದಾಗ ನಿಮಗೆ ಕಡಿಮೆಗೆ ಸಿಗುತ್ತೆ. ಸೊ ನೀವು ನಿಮ್ಮ ಶಾಪಲ್ಲಿ ನಿಮ್ಮ ಪ್ಲೇಟ್ಸ್ ಜೊತೆಗೆ ಇವನು ಕೂಡ ಮಾರಾಟ ಮಾಡಬಹುದು. ಸೊ ಒಂದೇ ಜಾಗದಲ್ಲಿ ಕಸ್ಟಮರ್ಗೂ ಎಲ್ಲನೂ ಸಿಗುತ್ತೆ ಮತ್ತು ನಿಮಗೂ ಕೂಡ ವ್ಯಾಪಾರ ಹೆಚ್ಚಾಗುತ್ತೆ. ಸೊ ಹೀಗೆ ನೀವು ದಿನಕ್ಕೆ 3ರಿಂದ 5 ಸಾವಿರ ರೂಪಾಯಿ ಲಾಭ ಮಾಡಬಹುದು. ಸೊ ಶಾಪಲ್ಲೂ ಅಷ್ಟೇ, ನೀವು ಈ ಥರದ ಪ್ರಾಡಕ್ಟ್ಸ್ ಅಂದರೆ ಪೇಪರ್ ಪ್ಲೇಟ್ಸ್ನ ಬಿಟ್ಟು ಬೇರೆನೂ ಮಾರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಲ್ಲಿಗೆ ಬರುವಂಥ ಕಸ್ಟಮರ್ ಕೂಡ ಇದನ್ನೂ ತೊಗೊಳ್ತಾರೆ. ಸೊ ಆಗ ನಿಮಗೆ ಎರಡೂ ಕಡೆನೂ ಬೆನಿಫಿಟ್ ಆಗುತ್ತೆ. ಸೊ ಈ ಥರ ಬಿಸ್ನೆಸ್ ರನ್ ಮಾಡಬಹುದು. ಸೊ ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಯಾವುದೇ ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಹೇಳಿದ್ದೆಲ್ಲನೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದು ಹೊರತಾಗಿಯೂ ಕೂಡ ನಿಮ್ಗೆ ಏನೇ ಮಾಹಿತಿ ಬೇಕಿತ್ತು ಅಂದ್ರೂ, ಅಂದರೆ ಅಡ್ರೆಸ್ ಇರ್ಬೋದು, ಆಫೀಸ್ ಇರ್ಬೋದು ಅಥವಾ ಏನೇ ಇರಲಿ, ಸೊ ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆಯೇ ನಮ್ಮ ಆಫೀಸ್ ಅಡ್ರೆಸ್ ಬಂದು ಉಪ್ಪಲ್ ಇಂಡಸ್ಟ್ರಿಯಲ್ ಏರಿಯಾ, ಅಜಂತಾ ಹೋಟೆಲ್ ಪಕ್ಕದಲ್ಲಿ. ಸೊ ನಮ್ಮ ಹತ್ರ ಮಷಿನ್ಸ್ ಬಂದು 50,000 ರೂಪಾಯಿದಿಂದ ಶುರುವಾಗುತ್ತೆ. 50,000ದಿಂದ 4 ಲಕ್ಷ 5 ಲಕ್ಷ ರೂಪಾಯಿವರೆಗೂ ಇದೆ. ಸೊ ಹೀಗೆ ನೀವು ಕಡಿಮೆ ಬಂಡವಾಳದಲ್ಲಿ, ಅಂದರೆ ಸುಮಾರು 1 ಲಕ್ಷ ರೂಪಾಯಿ ಬಂಡವಾಳದಲ್ಲಿ ನೀವು ಬಿಸ್ನೆಸ್ನ ಶುರು ಮಾಡಬಹುದು. ಹಾಗೆ ಮಹಿಳೆಯರು ಇದನ್ನ ಮನೇಲಿ ಇಟ್ಕೊಂಡೇ ಶುರು ಮಾಡ್ಬೋದು. ಇಲ್ಲ ಒಂದು ವೇಳೆ ಗಂಡು ಮಕ್ಕಳು ಮಾಡ್ತಾ ಇದ್ದೀರಾ ಅಂತ ಆದರೆ ನಿಮ್ಮ ರೆಗ್ಯುಲರ್ ವರ್ಕ್ ಏನಿದೆಯೋ ಅದ್ರ ಜೊತೆಗೆ, ಅಂದರೆ ನೀವು ಬೆಳಗಿಂದ ಸಂಜೆವರೆಗೂ ಆ ವರ್ಕ್ ಮಾಡಿಕೊಂಡು ಸಂಜೆ ಮೇಲೆ ಈ ವರ್ಕ್ ಮಾಡಿಕೊಂಡು ಸಾಧ್ಯ ಆದರೆ ಸ್ವಲ್ಪ ಮಾರ್ಕೆಟಿಂಗ್ ಮಾಡಿಕೊಂಡು ಹಾಗೆ ನಿಮ್ಮ ಬಿಸ್ನೆಸ್ನ ಡೆವಲಪ್ ಮಾಡಬಹುದು. ನಂತರ ಒಂದ್ಸರಿ ಗೊತ್ತಾದ್ಮೇಲೆ ನೀವು ಫೋನ್ ಮೂಲಕನೇ ನಿಮ್ಮ ಬಿಸ್ನೆಸ್ ಅಥವಾ ಮಾರ್ಕೆಟಿಂಗ್ ಏನಿದ್ರು ಡೆವಲಪ್ ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಸೊ ಫ್ರೆಂಡ್ಸ್, ಹಾಗಾದರೆ AVR ಪೇಪರ್ ಪ್ಲೇಟ್ ಮೇಕಿಂಗ್ ಮಷಿನ್ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸು ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇದರ ಹೊರತಾಗಿಯೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಥವಾ ಮಾಹಿತಿ ಬೇಕಿತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆಯಲ್ವಾ, ಈ ನಂಬರ್ಗೆ ಕಾಲ್ ಮಾಡಿ. ಅಥವಾ ಅಡ್ರೆಸ್ ಬೇಕಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಖುದ್ದಾಗಿ ನೀವೇ ಹೋಗಿ ಭೇಟಿ ಮಾಡಿ ಮಾತಾಡ್ಕೊಳ್ಳಿ, ಎಲ್ಲ ವಿಷಯನೂ ತಿಳ್ಕೊಳ್ಳಿ, ಮಷೀನ ನೋಡಿ ಡೆಮೋ ತಗೊಳ್ಳಿ, ನಂತರ ನೀವು ಪರ್ಚೇಸ್ ಮಾಡ್ಬೋದು. ಎಸ್ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಸೊ ಹಾಗಾದರೆ ಮನಿ ಫ್ಯಾಕ್ಟ್ರಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.